ಒಳಗಡೆ ಇರುವಂಥ ಸೃಜನಶೀಲ ಲೇಖಕ ಸತ್ತೋಗ್ತಾನೆ. ನನಗದು ಗೊತ್ತಿದೆ. ಅದಕ್ಕೋಸ್ಕರವಾಗಿ ಭಾಷಣ ಅಂದರೆ ನನಗೆ ಅಲರ್ಜಿ. ಇವ್ರನ್ನ ಮೊದಲ ಸರ್ ಇವರು ಇದರಲ್ಲಿ ಇವ್ರು ಮಾತಾಡ್ಬಿಡ್ಲಿ, ಇಲ್ಲಿದ್ದವ್ರು ಮೊದಲು ಮುಗಿದು ಬಿಡಲಿ, ಆಮೇಲೆ ಅವ್ರು ಪ್ರಶ್ನೆ ಕೊಟ್ಟಿದ್ದಾರಲ್ಲ. ಇಲ್ಲ, ಕೊಟ್ಟಿಲ್ಲ ಅವರು. ಇವರು ಬಾಳಾ ಸಾಹೇಬ್ ಲೋಕಪ್ಪರು ಇವರು 1 ನಿಮಿಷ ನಾವು ಮಾತಾಡ್ಬಿಡ್ತೀವಿ. ಇಲ್ಲ, ಮಾತಾಡೋದು ಬೇಡ. ಈಗ ಇದ್ರೊಳಗೆ ಇದೆ ಸಾಕು, ಸುಮ್ಮನೆ ರೀ. ನೋಡಿ, ಇಲ್ಲಿ ಕೆಲವು ಪ್ರಶ್ನೆಗಳು ಈಗ ನಾನು ಏನು ಹೇಳಿದ್ನೋ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆನೇ ಇದೆ. ಚಳುವಳಿ ಎಂದ ಕೂಡಲೇ ಗಾವುದ ದೂರ ಸರಿಯುತ್ತಿದ್ದ ಲೇಖಕರಿಗೆ ದಲಿತ ಬಂಡಾಯ ಚಳುವಳಿ ಅನೇಕ ಪ್ರತಿಭಾವಂತ ಲೇಖಕರನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದೆ. ಚಳುವಳಿಯಿಂದ ದೂರ ನಿಂತರೆ ದೂರ ಅಂತರ ಇಟ್ಟುಕೊಂಡು ತಾವು ಇವನ್ನು ಹೇಗೆ ಅರ್ಥೈಸುತ್ತೀರಿ? ಅಂಬಾದಾಸ್ ಒಡೆ ಕೇಳಿದ್ದಿದೆ ನೋಡಿ. ನೀವು ಯಾವುದಾದ್ರು ಒಂದು ಚಳುವಳಿ ಒಳಗೆ ಸೇರಿಕೊಂಡ್ರೆ ನಿಮಗೆ ಹೊಸ ಐಡಿಯಾ ಬರುತ್ತೆ, ನಿಜ. ಆದರೆ ನೀವು ಐಡಿಯಾದಿಂದ ಸಾಹಿತ್ಯ ಬರೀತೀರೋ ಅಥವಾ ಲೋಕ ಅನುಭವದಿಂದ ಸಾಹಿತ್ಯ ಬರೀತೀರೋ? ಚಳುವಳಿ ಯಾವಾಗಲೂ ಒಂದು ಐಡಿಯಾಲಜಿ ಮೇಲೆ ಚಳುವಳಿ ನಡೆಯುತ್ತೆ. ಎಷ್ಟೋ ಸಲ ನಿಜವಾದ ಐಡಿಯಾಲಜಿ ಇಲ್ಲದೇನೆ ಇನ್ನೊಂದು ನೆಗೆಟಿವ್ದಲ್ಲೂ ಚಳವಳಿ ನಡೆಯಬಹುದು. ಮೋದಿ ಏನು ಮಾಡಿದ್ರೂ ತಪ್ಪು ಕಂಡುಹಿಡಿಬೇಕು ಅನ್ನೋದೇ ಒಂದು ಐಡಿಯಾಲಜಿ ಇರುತ್ತೆ. ನೀವು ಅದರೊಳಗೆ ಸೇರ್ಕೊಂಡ್ಬಿಟ್ರೆ ನಿಮ್ದೇನು ಬರುತ್ತೆ ಇದರಲ್ಲಿ? ಇದಲ್ಲ. ನೀವು ಐಡಿಯಾಲಜಿ ಇಟ್ಕೊಂಡು ಚಳುವಳಿ ಮಾಡೋಕ್ಕೆ ಹೋದರೆ ನೀವು ಆ ಐಡಿಯಾಲಜಿಗೆ ಬದ್ಧರಾಗಬೇಕಾಗುತ್ತೆ. ಎಲ್ಲೋದು ಆ ಐಡಿಯಾಲಜಿನೇ ಎತ್ತಿ ಹಿಡಿದು ಆ ಐಡಿಯಾಲಜಿ ಬೆಳಕಿನಿಂದಲೇ ನೀವು ವಿಚಾರ ಮಾಡಬೇಕಾಗುತ್ತೆ, ಸೆಮಿನಾರಲ್ಲಿ ಭಾಷಣ ಮಾಡಬೇಕಾಗುತ್ತೆ, ದೊಡ್ಡ ದೊಡ್ಡ ಸಭೆಗಳಲ್ಲೆಲ್ಲ ಮಾತಾಡಬೇಕಾಗತ್ತೆ. ಅಗೇನ್ ಕಮಿಟ್ ಆಗಿಬಿಡ್ತೀರ. ಕಮಿಟ್ ಆಗಬಾರ್ದು ಅಂತಲೇ ನಾನು ಹೇಳೋದು. ನೀವು ನನಗೆ ಪ್ರತಿಯೊಂದು ಸಾಹಿತ್ಯ ಕೃತಿಯನ್ನು ನಾನು ಬರೀಬೇಕಾದ್ರೂ ಆ ಒಂದು ವ್ಯತ್ಯಾಸ ಇದೆ. ನಾವು ನಿಜ ಜೀವನದಲ್ಲಿ ಸಮಸ್ಯೆಯನ್ನು, ನಮಗೆ ಬರೋ ಸಮಸ್ಯೆಗಳನ್ನೇ ಅಲ್ಲಿ ಕಾದಂಬರಿಯಲ್ಲಿ ಪಾತ್ರಗಳಿಗೆ ಬರುವುದನೆಯ ವ್ಯತ್ಯಾಸ ಇಷ್ಟೇನಂತಂದರೆ, ನಿಜ ಜೀವನದಲ್ಲಿ ಬಂದ ಸಮಸ್ಯೆಯನ್ನು ನಾವು ಬಗೆಹರಿಸೋಕ್ಕೆ ಪ್ರಾಕ್ಟಿಕ್ಯಾಲಿಟಿ ಅಂತ ಅನ್ನೋದೊಂದು ನಾವು ಇಟ್ಕೊಂಡೇ ಇರ್ತೀವಿ. ಫ್ರೀ ಥಿಂಕಿಂಗ್ ಇರಲ್ಲ, ಪ್ರಾಕ್ಟಿಕಲ್ ಥಿಂಕಿಂಗ್ ಇರುತ್ತೆ. ಜೊತೆಗೆ ಇದಕ್ಕೆ ಇನ್ನೂ ಎಷ್ಟೆಷ್ಟು ಅಡೆತಡೆಗಳಿರುತ್ತೆ. ನಾವು ಈ ಪಾತ್ರವನ್ನು, ಈ ನಮ್ಮ ಪಕ್ಕದ ಮನೆಯವನು ಅವನಿಗೇನೋ ಒಂದು ಕಷ್ಟ ಬರುತ್ತೆ, ನಾವು ಅವನು ಲೈಕ್ ಮಾಡ್ತೀವೋ ಡಿಸ್ಲೈಕ್ ಮಾಡ್ತೀವೋ, ಅವನಿಗೆ ಹೆಲ್ಪ್ ಮಾಡಬೇಕು ಮಾಡಲು ಅದು ಹೇಳೋಕ್ಕಾಗೋದಿಲ್ಲ. ನಾವು ಫ್ರೀಯಾಗಿ ಥಿಂಕ್ ಮಾಡೋದಕ್ಕಾಗೋದಿಲ್ಲ. ಅದೇನೇ ನಾವೊಂದು ಏನು ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾರೆ ಸರ್, ನನ್ನ ವಿಚಾರಗಳು ಇವತ್ತಿದ್ದ ವಿಚಾರ ನಾಳೆ ಚೇಂಜ್ ಆಗಬಹುದು, ಅದು ನನ್ನ ಸಹಜ ಗುಣ. ಸೊ ಇವತ್ತು ನಾನು ಕಮಿಟ್ಮೆಂಟ್ ಮಾಡ್ಕೊಂಡಾಗ ನಾಳೆ ಬದಲಾಗಬಹುದಲ್ವಾ? ಹೌದೌದು. ಸೊ ಆವಾಗ ನಾನು ಈಗ ನನಗೆ ಸರಿ ಅನ್ಸುತ್ತೆ, ನಾನು ಚಳವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ. ನಾಳೆ ನನಗೆ ಸರಿ ಅನ್ಸೋದಿಲ್ಲ, ನಾನು ಚಳವಳಿ ಬಿಟ್ಟು ಹೊರಗೆ ಬರ್ತೇನೆ. ಈ ಇಂಡಿಪೆಂಡೆನ್ಸ್ ಫ್ರೀಡಮ್ ನನಗಿದೆ, ಒಬ್ಬ ಲೇಖಕನಿಗಿದೆ. ಮತ್ತೆ ನೀವು ಅದನ್ನ ಯಾಕೆ ಉಪಯೋಗ ಮಾಡ್ಬೋದು? ಒಂದು ಹೇಳ್ತೀನಿ, ಇದೇನಾಗ್ತದೆ ಅಂದರೆ, ನೀವು ಒಂದು ಚಳುವಳಿಗೆ ಹೊರಟೋದ್ರೆ ಆ ಚಳುವಳಿ ಗುಂಪು ನಿಮಗೆ ಹಿಂದ್ಗಡೆ ನಿಂತಿರ್ತಾರೆ. ನಿಮ್ಮ ಆ ಚಳುವಳಿಗೆ ತಕ್ಕನಾಗಿ ನೀವೊಂದು ಕಾದಂಬರಿ ಬರೋದ್ರೆ ಅಂದರೆ ನಿಮ್ಗೆ ಎಲ್ಲೆಲ್ಲೂ ಜೈಕಾರ ಹಾಕಿಸ್ತಾರೆ ಅವರು. ಮುಂದಿನ ಕಾದಂಬರಿ ನೀವು ಬರೆಯುವಾಗ ಆ ಚಳುವಳಿಯನ್ನು ಬಿಟ್ಟು ನೀವು ಬೇರೆ ವಿಚಾರವನ್ನು ಕುರಿತು ಅಥವಾ ಬೇರೆ ವಿಚಾರವನ್ನು ಎತ್ತಿ ಹಿಡಿದು ನೀವು ಇನ್ನೊಂದು ಕಾದಂಬರಿ ಬರೆದ್ರೆ ಇವರೆಲ್ಲರೂ ನಿಮಗೆ ಶತ್ರುಗಳಾಗ್ಬಿಡುತ್ತೆ. ಡೌನ್ ಅಂತ ಶುರು ಮಾಡಿಬಿಡ್ತಾರೆ ಅವರು. ಅವಾಗ ಏನಾಗುತ್ತೆ, ನಿಮಗೆ ಬಹಳ ಕೆಟ್ಟ ಸೋಷಿಯಲ್ ಪ್ರೆಷರ್ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೋಸ್ಕರವಾಗಿ ಯಾವ ಚಳುವಳಿಗೂ ನಾನು ಬದ್ಧನಲ್ಲ. ನಡೀತಾ ಇರೋದನ್ನು ನಾನು ಒಂದು ಥರದೊಳಗೆ ನಿರ್ಲಿಪ್ತನಾಗಿ ನೋಡ್ತೀನಿ. ಜೀವನದಲ್ಲಿ ಬರೋದನ್ನು ನಾನು ನಿರ್ಲಿಪ್ತನಾಗಿ ನೋಡ್ತೀನಿ ಅಂತ ಅನ್ನೋದು ಬರವಣಿಗೆ ದೃಷ್ಟಿಯಿಂದ ಇದು ಹಿತಕಾರಿ. ಒಂದು. ಎರಡನೇದು, ನಮ್ಮ ಸುತ್ತಮುತ್ತ ಒಂದೇನು ಹೇಳ್ತಾರೆ, ನೀವು ಸುತ್ತಮುತ್ತ ನಡೀತಾ ಇರೋದಕ್ಕೆ ಆ್ಯಸ್ ಎ ರಿಯಾಕ್ಷನ್ ನೀನು ಸಾಹಿತ್ಯ ಕೃತಿಯನ್ನು ಬರೀತೀಯ ಅಂತವ. ಇಲ್ಲ, ಸುತ್ತಮುತ್ತ ಇರೋದಕ್ಕೆ ಆ್ಯಸ್ ಎ ರಿಯಾಕ್ಷನ್ ನಾನು ಬರೆಯೋದೇ ಇಲ್ಲ. ಯಾವುದೋ ಕಾಲದೊಳಗೆ ನಾ ಸಾರ್ಥ ಕಾದಂಬರಿ ಏನು ಬರೀತೇನೆ, ಯಾವ ಸುತ್ತಮುತ್ತ ಇದ್ದದ್ದನ್ನು ರಿಯಾಕ್ಷನ್ ಬರೀತೀನಿ ಅದರೊಳಗೆ ಇದೆ.
ಆದರೆ ಮೂಲಭೂತವಾದ ಪ್ರಶ್ನೆ, ಮನುಷ್ಯ ಜೀವನದ ಮೂಲಭೂತವಾದ ಪ್ರಶ್ನೆ ಸಾರ್ಥ ಜೀವನದೊಳಗೆ, ಸಾರ್ಥ ಕಾದಂಬರಿಯಲ್ಲಿ ಎಷ್ಟು ಆಳವಾಗಿ ಹೋಗಿದ್ದೀನಿ ನಾನು. ಯಾಕೆಂದರೆ ಡಿಸ್ಟೆನ್ಸ್ ಇದೆ, 1200 ವರ್ಷದ ಡಿಸ್ಟೆನ್ಸ್ ಇದೆ. ಆ ಕಾಲದ 8ನೇ ಶತಮಾನದ ಭಾರತದಲ್ಲಿ ಇದ್ದಂಥ ವೈಚಾರಿಕ ವ್ಯತ್ಯಾಸಗಳು, ಸಾಂಸ್ಕೃತಿಕ ವ್ಯತ್ಯಾಸಗಳು, ಇದಕ್ಕೆಲ್ಲನೂ ಎಂತೆಂಥ ಘಟಾನುಘಟಿಗಳ ಪಾತ್ರಗಳು ಬರ್ತದೆ. ಅದರೊಳಗೆಲ್ಲನೂ ಶಂಕರಾಚಾರ್ಯರು ಬರ್ತಾರೆ, ಮಂಡನ ಮಿಶ್ರು ಬರ್ತಾರೆ, ಬುದ್ಧಿಸ್ಟ್ ಎಲ್ಲ ಬರ್ತಾರೆ, ಕುಮಾರಿಲ ಭಟ್ರು ಬರ್ತಾರೆ, ಆಮೇಲೆ ಒಬ್ಬ ಮಿಸ್ಟಿಕ್ ಯೋಗಿ ಬರ್ತಾನೆ. ಇದರೊಳಗೆಲ್ಲನೂ ಎಷ್ಟೆಷ್ಟು ಜನಗಳು ಎಂಥದ್ದು ಬರ್ತದೆ. ಯಾಕೆಂದರೆ ಇವನ್ನೆಲ್ಲನೂ ದೂರದಲ್ಲಿ 1200 ವರ್ಷದ ದೂರದಲ್ಲಿ ನಿಂತ್ಕೊಂಡು ನಾನು ಸಂಶೋಧನೆ ಮಾಡುವಾಗ ಅವೆಲ್ಲನೂ ಹೊಸ ರೀತಿಯಲ್ಲಿ ನಾನು ಸೃಷ್ಟಿ ಮಾಡಬಹುದು ಅಂತ ನಾನು ಅಲ್ಲಿ ಚಂದ್ರ ಒಂದು ಸ್ತ್ರೀ ಪಾತ್ರ ಬರ್ತಲ್ಲ, ಚಂದ್ರಿಕಾ ಅಂತ ಒಂದು ಸ್ತ್ರೀ ಪಾತ್ರ ಬರುತ್ತಲ್ಲ, ನಾನು ಸೃಷ್ಟಿ ಮಾಡಿರುವಂಥ ಪಾತ್ರಗಳಲ್ಲಿ ಮಾತ್ರವಲ್ಲ, ಬಹುತೇಕ ಸಾಹಿತ್ಯದೊಳಗೆ, ಆಧುನಿಕ ಸಾಹಿತ್ಯದೊಳಗೆ ಸೃಷ್ಟಿಯಾಗಿರೋ ಪಾತ್ರಗಳಲ್ಲಿ ಒಂದು ವಿಶಿಷ್ಟವಾದ ಪಾತ್ರ ಅದು ಹೇಗೆ ನಾವು ಮಾಡೋಕ್ಕೆ ಸಾಧ್ಯವಾಯಿತು? ಆ ಡಿಸ್ಟೆನ್ಸ್ ಇತ್ತು, ನನಗೆ ಆ ಫ್ರೀಡಮ್ ಇತ್ತು. ಆ ಪಾತ್ರ ಯಾವ ರೀತಿ ಬೆಳೆಯುತ್ತೋ ಆ ಸನ್ನಿವೇಶದೊಳಗೆ ಅದನ್ನು ಬೆಳೆಸುವಂಥ ನನಗೊಂದು ಫ್ರೀಡಮ್ ಇತ್ತು. ಇದರೊಳಗೆಲ್ಲ ನಮ್ಮ ಸುತ್ತಮುತ್ತ ನಡೆಸು ಇದರೊಳಗೆ ಅದಕ್ಕೆ ರಿಯಾಕ್ಟ್ ಮಾಡ್ಕೊಂಡ್ರೆ ಏನು ಮಾಡ್ತೀರಾ ನಾವು? ಇದರೊಳಗೆ ಇವತ್ತು ಸುತ್ತಮುತ್ತ ಏನು ನಡೀತಾ ಇದೆ? ದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ರೆ ನಿಮ್ಗೆ ಅಂಥದನ್ನು ಪ್ರಚೋದನೆ ಮಾಡುವಂಥದ್ದು ಏನಿಲ್ಲ ನಡೀತಾ ಇರುತ್ತೆ. ನಾವು ಇದರಿಂದ ದೂರನೂ ಇರಬೇಕು, ಹತ್ರನೂ ಇರಬೇಕು. ಈ ರೀತಿಯಲ್ಲಿ ದೂರನೂ ಇರಬೇಕು, ಹತ್ರನೂ ಇರಬೇಕು ಅಂತಂದರೆ ಅನುಭವವನ್ನು ಇಲ್ಲಿಂದ ಪಡಿಬೇಕು. ಆದರೆ ನಾವು ಅದನ್ನು ಸಾಹಿತ್ಯದ ರೀತಿಯಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇರೆ ರೀತಿಯ ಪ್ರಪಂಚಕ್ಕೆ ಹೋಗಬೇಕಾಗತ್ತೆ. ಅದನ್ನು ಆ ಸ್ವಾತಂತ್ರ್ಯ ಇಮ್ಯಾಜಿನೇಷನ್ನಿಗೆ ಮಾತ್ರ ಇದೆ, ಇಮ್ಯಾಜಿನೇಷನ್ನಿಂದ ಸೃಷ್ಟಿ ಮಾಡೋ ಪಾತ್ರಕ್ಕೆ ಮಾತ್ರ ಇದೆ, ಇಮ್ಯಾಜಿನೇಷನ್ನಿಂದ ಸೃಷ್ಟಿ ಮಾಡೋ ಸನ್ನಿವೇಶಕ್ಕೆ ಮಾತ್ರ ಇದೆ. ಈ ರೀತಿಯಲ್ಲಿ ನಾವು ದೂರದಿಂದ ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ನೀವು ಇದನ್ನು ಎಲ್ಲೋ ದೂರದಿಂದ ಒಂದು ಪಕ್ಷಿ ನಿಂತ್ಕೊಂಡು ಇಡೀ ಬ್ರಹ್ಮಾಂಡವನ್ನು ನೋಡುತ್ತೆ ಅಂದರೆ ಅದು ಆತ್ಮ. ಅದು ಆ ರೀತಿಯಲ್ಲಿ ನಾವು ಪ್ರಪಂಚವನ್ನು, ಅನುಭವವನ್ನು ನೋಡೋಕ್ಕೆ ಸಾಧ್ಯವಾದರೆ ಮಾತ್ರ ಆಳವಾಗಿ ನಾವು ಪಾತ್ರದ ಒಳಗೆ ಹೋಗ್ಬೋದು. ಇಲ್ಲದೆ ಹೋದರೆ ಸಮಕಾಲೀನವಾಗಿ ಸುತ್ತಮುತ್ತ ನಡೆಯೋದನ್ನು ನಾವೇ ಒಂದು ಕಾದಂಬರಿ ರೂಪದಲ್ಲಿ ಬರೆದ್ರೆ ಆಯಿತು, ಎಷ್ಟು ದಿವಸ ಇರುತ್ತೆ ಅದರ ರೆಲೆವೆನ್ಸು? 10 ವರ್ಷ ಇರುತ್ತೆ, ಆಮೇಲೆ ಕಾಲ ಬದಲಾಗಿ ಹೋಗುತ್ತೆ. ನಿಮ್ಮ ಯಾರೂ ಓದಲ್ಲ ನಿಮ್ಮ ಪುಸ್ತಕನ. ಆದರೆ ಈ ಪರಿಸ್ಥಿತಿಯಲ್ಲಿ ಇಮೋಷನಲ್ ಕಂಟೆಂಟ್ ಹೇಗೆ ಬರುತ್ತೆ? ಇಮೋಷನಲ್ ಕಂಟೆಂಟ್ ಹೇಗೆ ಬರುತ್ತೆ ಅಂದರೆ ಆ ಪಾತ್ರಗಳಿಗೆ ಇಮೋಷನಲ್ ಕಂಟೆಂಟ್ ಇದ್ದೇ ಇರುತ್ತಲ್ಲ. ನಾವು ಸೃಷ್ಟಿ ಮಾಡೋ ಪಾತ್ರ ಇದೆಯಲ್ಲ ಅದರೊಳಗೆ ಎಮೋಷನ್ ಇದ್ದೇ ಇರುತ್ತಲ್ಲ, ಸನ್ನಿವೇಶದೊಳಗೂ ಇರುತ್ತಲ್ಲ. ಇಮ್ಯಾಜಿನೇಷನ್ ಆಗುತ್ತೆ, ಇಮ್ಯಾಜಿನೇಷನ್ ಆಗುತ್ತೆ. ಇಮ್ಯಾಜಿನೇಷನ್ ಈಸ್ ಇದು ಎಮೋಷನ್. ನೋಡಿ, ನಮ್ಮಲ್ಲಿ ಒಂದು ಬಹಳ ತಪ್ಪು ತಿಳ್ಕೊಂಡಿದ್ದೀವಿ. ಎಮೋಷನ್ ಅಂತ ಅಂದರೆ ಏನು? ಇಮ್ಯಾಜಿನೇಷನ್ ಇಲ್ಲದೆ ಇರೋ ಮನುಷ್ಯನಿಗೆ ಎಮೋಷನ್ ಇರಲ್ಲ. ನಿರ್ಲಿಪ್ತತೆ ಇರೋ ಮನುಷ್ಯನಿಗೆ ಇಮೋಷನ್ ಇರೋದಿಲ್ಲ. ಯಾರು? ನಿರ್ಲಿಪ್ತತೆ ಇರೋ ಮನುಷ್ಯನಿಗೆ ಇಮೋಷನ್ ಇರೋದಿಲ್ಲ. ಇಲ್ಲ, ನಿರ್ಲಿಪ್ತತೆ ಅಂತ ಅಂದ್ರೆ ನನ್ನ ಸುತ್ತಮುತ್ತ ಆಗುವ ವಿಷಯದೊಳಗೆ ನಿರ್ಲಿಪ್ತತೆ ಹೊರತು ಆ ಪಾತ್ರಗಳಲ್ಲಿ ನಿರ್ಲಿಪ್ತತೆ ಅಂತ ಎಲ್ಲಿರುತ್ತೆ? ಅದರೊಳಗೆ ಇದರಲ್ಲಿ ಸಹೃದಯತೆ ಅನ್ನೋದಿರುತ್ತಲ್ಲ. ಈ ಪಾತ್ರವನ್ನು ಬರೆಯುವಾಗ ನಾನು ಆ ಪಾತ್ರವಾಗಿರ್ತೀನಿ, ಅದರ ಆಪೋಸಿಟ್ ಪಾತ್ರ ಬರೆಯುವಾಗ ನಾನು ಅದರ ಆಪೋಸಿಟ್ಟು ಕೂಡ ಆಗಿರ್ತೀನಿ. ಅದು ಲೇಖಕನಿಗೆ ಇರುವಂಥ ಶಕ್ತಿ. ಮತ್ತೆ ಹೊಸ ಒಂದು ಸನ್ನಿವೇಶನೂ ಸೃಷ್ಟಿ ಮಾಡ್ತೀನಿ ನಾನು, ಅದು ಲೇಖಕನಿಗಿರುವಂಥ ಶಕ್ತಿ. ಈ ಶಕ್ತಿಯನ್ನು ನಾನು ಉಳಿಸ್ಕೊಂಡಿದ್ರೆ ನಿಜವಾದ ಕ್ರಿಯೇಷನ್ ಆಗುತ್ತೆ. ಈ ಶಕ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ತೊಂದರೆ ಬರೋದೇನು ಅಂತಂದರೆ ಇದು ಕಂಟೆಂಪರರಿ ಇದಕ್ಕೆ ನಾನು ಇನ್ವಾಲ್ವ್ ಆಗೋದು. ಸರ್, ಈಗ ಇಮೋಷನ್ನಿಂದ ನಾನು ಓವರ್ ಇಮೋಷನ್ಗೆ ಬರ್ತೇನೆ. ಇಮೋಷನ್ ಇಂದ ಒಂದು ಸ್ವಲ್ಪ ಓವರ್ ಇಮೋಷನ್ಸ್. ಯಾವುದು? ನೀವು ಮಂದ್ರ ಬರೆಯುವಾಗ ನಮ್ಮ ಕಲಾವಿದರು ಮಂತ್ರದ ಕುರಿತಾಗಿ ಬರೆಯುವಾಗ ಈ ಕಲಾವಿದರು, ಪ್ರದರ್ಶನ ಕಲೆಯ ಕಲಾವಿದರು ಏನಿದ್ದಾರೆ, ಸಂಗೀತಗಾರರಂತ ಕಲಾವಿದರಲ್ಲಿ ಈ ತರದ ಭಾವನಾತ್ಮಕ ಅತಿರೇಕಗಳು ಅಥವಾ ಭಾವನಾತ್ಮಕ ಸಂಬಂಧಗಳು, ಸ್ಪಂದನೆಗಳು ಹೆಚ್ಚಾಗಿ ಇರ್ತವೆ ಅಂತ ಅನ್ನುವಂತ ಒಂದು ರೆಫರೆನ್ಸ್ ಕೊಡ್ತೀರಿ. ನೀವು ಪ್ರಭು ಅವ್ರ ಜೊತೆ ಮಾತಾಡುವಾಗ ಸಂಗೀತ ಮತ್ತು ಸಾಹಿತ್ಯ ನಿಮ್ಮ ಎರಡು ಅತ್ಯಂತ ಪ್ರಮುಖವಾದಂತಹ ವಿಷಯಗಳು, ಬಹಳ ಅದ್ಭುತವಾದಂತ. ಆ ಬಗ್ಗೆ ನೀವು ಎಷ್ಟು ತಪಸ್ಸು ಮಾಡಿರಿ ಅಂದ್ರೆ ತಂಬೂರಿ ತಬಲ ಕೇಳಿದ್ರೆ ನಿಮ್ಮಿಂದ ಒಂದು ತಾಸು ಸಂಗೀತನೇ ನಿರೀಕ್ಷೆ ಮಾಡಬಹುದು, ಅಷ್ಟು ಜ್ಞಾನವಿದೆ ಸರ್. ಆ ಒಂದು ಕಾಲದಲ್ಲಿ ಪ್ರಭು ಅವರು ನಿಮ್ಮನ್ನು ಕೇಳ್ತಾರೆ, ಅವರು ನನ್ನ ಪ್ರವೃತ್ತಿಯಲ್ಲಿ, ನನ್ನ ಗುರುಗಳು, ನನ್ನ ಉದ್ಯೋಗದಲ್ಲಿ, ಯಾಕೆ ನೀವು ಸಂಗೀತವನ್ನೇ ಆಧರಿಸಿ ಒಂದು ಕಾದಂಬರಿಯನ್ನು ಬರೀಬಾರದು ಅಂತ.
ಅವಾಗ ನೀವು ಹೇಳ್ತೀರಿ ಇಲ್ಲ, ನಾನು ಸಂಗೀತದ ಬಗ್ಗೆ ಕಾದಂಬರಿ ಬರೆಯೋಕ್ಕಾಗಲ್ಲ, ನಾ ಸಂಗೀತದ ಬಗ್ಗೆ ಕಾದಂಬರಿ ಬರೆಯಬೇಕಾದಾಗ ಸಂಗೀತಗಾರನ ಜೀವನ ಬಗ್ಗೆ ಬರೆಯಬೇಕಾಗ್ತದೆ, ಮತ್ತೆ ಇದೇ ಪ್ರೇಮ ಕಾಮ ಮತ್ತದೇ ನಿರಾಶೆ ಬಡತನ ಇದೆಲ್ಲಾನು ತೋರಿಸಬೇಕಾಗ್ತದೆ, ಅದಕ್ಕಾಗಿ ಅಂತದಿಲ್ಲ ಅಂತ ಒಂದ್ ಕಡೆ ಹೇಳಿ ಆ ನಂತರದಲ್ಲಿ ಮಂದ್ರವನ್ನ ಬರೆದ್ರಿ. ಈ ಬದಲಾವಣೆ ಮಾಡುವಾಗ ಆಗ ಸಿಗಲಾರದ ಮೋಹನ್ ಲಾಲ ನಿಮ್ಗೆ ಎಲ್ಲಿ ಸಿಕ್ಕ ಅಂತ ಇದು ಪ್ರಶ್ನೆ ಸರ್. ನಾನು ಮಂದ್ರ ಕಾದಂಬರಿ ಬರೆಯೋದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ನೀವು ನನ್ನ ಭಿತ್ತಿ ಆತ್ಮಚರಿತ್ರೆ ಓದೋದ್ರದ್ರ ಹಿನ್ನೆಲೆ ಗೊತ್ತಾಗುತ್ತೆ. ನಾನು PhD ಮಾಡಿದ್ದು ಸತ್ಯ ಮತ್ತು ಸೌಂದರ್ಯ ಅನ್ನುವಂಥ ವಿಷಯದ ಮೇಲೆ. ಆ PhD ಮಾಡಿದುವಾಗ ವೈವಾವಸಿ ಮಾಡಿದವರು VS ನರವಣೆ ಅಂತ ನೀವು ಅವ್ರ ಹೆಸರು ಕೇಳಿರಬಹುದು. ನಮ್ಮ ಗುರುದೇವ್ ರಾನಡೆಯವರು ಈ ಪ್ರದೇಶದವ್ರು ಗುರುದೇವ್ ರಾನಡೆಯವರನ್ನು ಕೇಳೇ ಇರ್ತೀರ. ಅವರು ಎಂಥ ದೊಡ್ಡ ಸಾಧಕರು, ದೊಡ್ಡ ಇವರನ್ನು ವಿದ್ವಾಂಸರು ಅಂತ ಅನ್ನೋದನ್ನು. ಅವರ ಶಿಷ್ಯ ಅವರು VS ರಾನಡೆಯವರು ಅಲ್ಲ, VS ನರವಣೆಯವರು ಅವರ ಶಿಷ್ಯ. ಅವರು ನನಗೆ ಎಕ್ಸಾಮಿನರಾಗಿ ಬಂದಿದ್ದರು. ಅವರು ಅಲ್ಲಿ ನನಗೆ ಹೇಳಿದ್ರು, ನೀವು ಸತ್ಯ ಮತ್ತು ಸೌಂದರ್ಯದ ಪರಸ್ಪರ ಸಂಬಂಧವನ್ನು ಕುರಿತು ಒಳ್ಳೆಯ ಇದನ್ನು ಥೀಸಿಸ್ ಬರೆದಿದ್ದೀರಾ, ನೀವು ಮುಂದಕ್ಕೆ ಏನು ಮಾಡ್ತೀರಾ ಅಂತ ಅಂದು. ನಾನು ಯೋಚನೆ ಮಾಡಿಲ್ಲ ಅಂತ ಹೇಳಿದೆ. ನೋಡಿ, ಸೌಂದರ್ಯ ಮತ್ತು ನೀತಿ, ಕಲೆ ಮತ್ತು ನೀತಿಯನ್ನು ಕುರಿತು ನೀವೊಂದು ಒಳ್ಳೆ ಪುಸ್ತಕವನ್ನು ಬರೆಯಿರಿ. ಅದಕ್ಕೆ ಪುಸ್ತಕವಾಗಿ ಪಬ್ಲಿಷ್ ಮಾಡಿದ ಮೇಲೆ ಬಾಂಬೆ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿ ನಿಮಗೊಂದು ಡಿಲಿಟ್ ಡಿಗ್ರಿ ಬರುತ್ತೆ. PhD ಜೊತೆಗೆ ಡಿಲಿಟ್ ಬಂತು ಅಂತಂದರೆ ಪ್ರೊಫೆಷನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಇದ್ರ ಬಗ್ಗೆ ಎಷ್ಟೋ ಯೋಚನೆ ಮಾಡಿದ್ದೀನಿ, ನೋಟ್ಸ್ ಮಾಡಿದ್ದೀನಿ. ಆದರೆ ನಿಮ್ಮ ಹಾಗೆ ಪಟ್ಟು ಹಿಡಿದು ಕೆಲಸ ಮಾಡೋ ಪ್ರವೃತ್ತಿ ನನಗಿಲ್ಲ. ನಾನು ಬೇಸ್ ಮೇನ್ಗಟ್ಟೋ ಮಾರಿ. ಆದ್ದರಿಂದ ನಾನು ನನ್ನ ಇದನ್ನು ಐಡಿಯಾಸ್ ನಿಮ್ಗೆ ಹೇಳ್ತೀನಿ, ನೀವು ಯಾಕೆ ವರ್ಕ್ ಮಾಡಬಾರ್ದು ಅಂದರು. ನಾನು ಆ ದಾರಿ ಒಳಗೆ ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದೆ. 2.5 ವರ್ಷ ಒಂದೇ ಸಮ ಸಂಶೋಧನೆ ಮಾಡಿದ್ದೇನೆ ನಾನು ಆ ವಿಷಯದ ಮೇಲೆ. ಅಷ್ಟು ಒಳಗೆ PhD ಥೀಸಿಸ್ ಸಬ್ಮಿಟ್ ಮಾಡುವಾಗ ಅಷ್ಟೊತ್ತಿಗೆ ನಾನು ವಂಶವೃಕ್ಷ ಕಾದಂಬರಿ ನನ್ನ ಮನಸ್ಸಿನೊಳಗೆ ಇತ್ತು. ನಾನು ಕಾದಂಬರಿ ಬರೆದು ಬಿಟ್ಟಿದ್ದೆ. ಅದನ್ನು ಬರೆದಾದ ಮೇಲೆ ನಮ್ಮ ಪ್ರಕಾಶಕರು ಹುಬ್ಬಳ್ಳಿ ಸಾಹಿತ್ಯ ಭಂಡಾರಕ್ಕೆ ನಾನು ಅವರು ಗೋವಿಂದರಾಯರಿಗೆ ಬರೆದೆ, ನಾನು ಇಂಥ ಕಾದಂಬರಿ ಬರೆದಿದ್ದೇನೆ, ನನ್ನ ಇದುವರೆಗಿನ ಬರವಣಿಗೆಯಲ್ಲಿ ಇದು ಹೆಚ್ಚು ಗಂಭೀರವಾದದ್ದು ಅಂತ ಬರೆದಿದ್ದೆ. ಅವರು ಅದನ್ನು ಅನೌನ್ಸು ಮಾಡಿದರು. ಆಮೇಲೆ ಎಲ್ಲಿ ಕಳಿಸಿ, ಮ್ಯಾನುಸ್ಕ್ರಿಪ್ಟ್ ಕಳಿಸಿ ಅಂತ ಅವ್ರು ಕಾಗದ ಬರೆದ್ರು. ನಾನು ಅವ್ರ ಕಾಗದ ಉತ್ತರನೂ ಬರೀತಾರಿಲ್ಲ. ನಾನು ಅಷ್ಟು ಮಗ್ನನಾಗಿದ್ದೆ ನನ್ನ ಡಿಲೀಟ್ಗೋಸ್ಕರವಾಗಿ. ಆಮೇಲೆ ಕೊನೆಗೆ ಅವರು ಬಹಳ ಬೇಸರದಿಂದ ಕಾಗದ ಬರೆದ್ರು. ಮನಸ್ಸಿಲ್ಲದ ಮನಸ್ಸಿನೊಳಗೆ ನಾನು ವಂಶವೃಕ್ಷ ಮ್ಯಾನುಸ್ಕ್ರಿಪ್ಟನ್ನು ರಿವೈಸ್ ಮಾಡೋಕ್ಕೆ ಓದೋಕ್ಕೆ ತಗೊಂಡೆ. ಅದನ್ನು ಓದಿ ಮುಗಿಸೋ ಹೊತ್ತಿಗೆ ನನಗನ್ನಿಸ್ತು, ನಾನು ನಿಜವಾಗಿಯೂ ಕಲೆಯನ್ನು, ಸೌಂದರ್ಯ ಅಂತಂದರೆ ಕಲೆ, ಅದನ್ನು ನಾನು ಸೃಷ್ಟಿ ಮಾಡೋ ಶಕ್ತಿ ಇಟ್ಕೊಂಡಿರೋನು. ಇದು ಯಾವ ಡಿಲೀಟ್ ಮಾಡಿದ್ದೇನೆ ಇದರೊಳಗೆಲ್ಲ ಅವನ ಥಿಯರಿನ ಇವನ ಥಿಯರಿ ಜೊತೆ ಕಂಪೇರ್ ಮಾಡೋದು, ಈ ಥಿಯರಿನ 3ನೇ ಥಿಯರಿ ಜೊತೆ ಕಂಪೇರ್ ಮಾಡೋದು, ಇದೆಲ್ಲ ಡ್ರೈ ಕೆಲಸಗಳು, ನನಗೆ ಬೇಕಾಗಿಲ್ಲ ಇದು ಹಾಗೆ ಅಂತ ನನಗೆ ಮುಂದಕ್ಕೆ ಅದನ್ನು ಮಾಡೋಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ಅದು ಮಾಡಿದರೆ ನಾನು ತಕ್ಷಣ ಪ್ರೊಫೆಸರ್ ಆಗ್ತಾಯಿದ್ದೆ. ಆಮೇಲೆ ಅಯ್ಯೋ ಬೇಕಾಗಿಲ್ಲ, ನಾನು ಲೆಕ್ಚರರ್ಶಿಪ್ಪನ್ನು ಯಾವನೋ ಕಿತ್ಕೊಂಡು ಹೋಗೋಲ್ಲ, ಇರೋ PhD ಸಾಕು ಅಂತ ಅಂದು ನಾನು ಆಮೇಲೆ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ನಾನು ತೊಡಗಿದೆ ಅದನ್ನೆಲ್ಲ. ಆಮೇಲೆ ಅದು ಬರ್ತೇ ಹೋಗಿತ್ತು. ಆಮೇಲೆ ನಾನು ಹಾಗೆ ಯೋಚನೆ ಮಾಡ್ಕೊಂಡ್ರೆ ಅನಂತರದೊಳಗೆ ಎಷ್ಟು ಕಾದಂಬರಿಗಳನ್ನು ಬರೆದೆ ನಾನು, ಸುಮಾರು ಒಂದು 15-16 ಕಾದಂಬರಿಗಳನ್ನು ಬರೆದೆ. ಆವಾಗ ನನಗನ್ನಿಸ್ತು, ನಾನು ಪ್ರತಿಯೊಂದು ಸಾಹಿತ್ಯ ಕೃತಿಯಲ್ಲೂ ದೇರ್ ಈಸ್ ಎ ಮಾರಲ್ ಎಕ್ಸ್ಪ್ಲೋರೇಷನ್. ಪಾತ್ರಗಳ ಮೂಲಕವಾಗಿ ಮಾರಲ್ ಅಂತ ಅಂದರೆ ಬರೀ ನೀತಿ ಅಂತ ಅನ್ನೋದಲ್ಲ, ಜೀವನದ ಮೌಲ್ಯಗಳ ಎಕ್ಸ್ಪ್ಲೋರೇಷನ್. ಜೀವನದೊಳಗೆ ನಾನಾ ಥರದ ಮೌಲ್ಯಗಳೆಲ್ಲ ಇರುತ್ತೆ. ಅದರೊಳಗೆಲ್ಲ ಬರೀ ನೀತಿ ಅಂತ ಅನ್ನೋದು ಅದು ಒನ್ ಆಫ್ ದಿ ವ್ಯಾಲ್ಯೂಸ್ ಅಷ್ಟೇ. ಇದು ಈ ಎಕ್ಸ್ಪ್ಲೋರೇಷನ್ ಇಲ್ಲದೆ ಯಾವ ಸಾಹಿತ್ಯ ಕೃತಿಯನ್ನು ಬರೆಯೋಕ್ಕಾಗೋದೇ ಇಲ್ಲ ಅನ್ನೋದು ನನಗನ್ನಿಸಿ ನೇರವಾಗಿ ಕಲೆಗೆ ಮತ್ತು ಇದಕ್ಕೆ ಈ ಮೌಲ್ಯಗಳಿಗೂ ಇರುವಂಥ ಸಂಬಂಧವನ್ನು ನಾನು ಯಾಕೆ ಕುರಿತು ಬರೀಬಾರ್ದು ಅಂತ ನನಗೆ ಯೋಚನೆ ಬಂತು. ಯಾವ ಕಲಾವಿದನನ್ನು ಕುರಿತು ಬರೆಯೋದು? ಒಬ್ಬ ಸಾಹಿತಿನ ಅಂತ ತಗೊಂಡ್ರೆ ಎಲ್ಲೆಲ್ಲಿಗೋ ಎಳೆದು ಬಿಡುತ್ತೆ. ಯಾಕೆಂದರೆ ಎಲ್ಲ ಕಲೆಗಳಲ್ಲೂ ಹೆಚ್ಚು ಫಾರ್ಮಲ್ ಎಜುಕೇಷನನ್ನು ಬೇಡುವಂಥದ್ದು ಸಾಹಿತ್ಯ. ಒಬ್ಬ ಸಂಗೀತಗಾರನಿಗೆ, ಒಬ್ಬ ಸಾಹಿತಿಗಿರುವಂಥ ಜನರಲ್ ನಾಲೆಜ್ ಬೇಕಾಗಿಲ್ಲ, ಒಬ್ಬ ಡಾನ್ಸರ್ಗೆ ಬೇಕಾಗಿಲ್ಲ, ಇದಕ್ಕೆ ಒಬ್ಬ ಪೇಂಟರ್ಗೂ ಬೇಕಾಗಿಲ್ಲ. ಆದರೆ ಸಾಹಿತಿಗೆ ಎಲ್ಲ ಥಿಯರಿನೂ ಬೇಕು. ಅವನಿಗೆ ಸೈಕಾಲಜಿ ಬೇಕು, ಸೋಷಿಯಾಲಜಿ ಬೇಕು, ಎಕನಾಮಿಕ್ಸ್ ಎಲ್ಲನೂ ಬೇಕು. ಸೊ ಇದಕ್ಕೋಸ್ಕರವಾಗಿ ಸಾಹಿತ್ಯ ತಗೊಳ್ಳೋದು ಔಟ್ ಆಫ್ ಕ್ವಶನ್ನು. ಒಬ್ಬ ಪೇಂಟರನ್ನು ತಗೊಳ್ಳೋಣ ಅಂದರೆ
ಪೇಂಟಿಂಗ್ನ ಬೇಕಾದಷ್ಟು ನೋಡಿದ್ರು ಕೂಡ ಅದು ನನಗೆ ಅಷ್ಟೊಂದು ಹಿಡ್ತಾ ಇಲ್ಲ. ಆಮೇಲೆ ನಮ್ಮ ಓದುಗರಿಗೂ ಅಷ್ಟೊಂದು ಪೇಂಟಿಂಗ್ ಬಗ್ಗೆ ಗೊತ್ತಿಲ್ಲ, ನಮ್ಮ ದೇಶದ ಓದುಗರಿಗೂ ಕೂಡ ಗೊತ್ತಿಲ್ಲ. ಸ್ಕಲ್ಪ್ಟರ್ ತಗೊಳ್ಳೋಣ, ಇಲ್ಲ ಡ್ಯಾನ್ಸರ್ ತಗೊಳ್ಳೋಣ, ಆ ಡ್ಯಾನ್ಸರ್ ನಾವು ಏನು ಮಾಡಿದ್ರು ಕೂಡ, ವರ್ಣನೆ ಮಾಡಿದ್ರು ಕೂಡ ಎಫೆಕ್ಟ್ ಬರಲ್ಲ. ಸಂಗೀತ ನನಗೆ ಸುಲಭವಾಗಿತ್ತು, ಯಾಕೆಂದರೆ ನಾನು ಬೇಕಾದಷ್ಟು ಸಂಗೀತವನ್ನು ಕೇಳಿದ್ದೆ ಮತ್ತು ಎಷ್ಟೋ ಕಲಿತು ಇದ್ದೆ ನಾನು. ಸಂಗೀತ ತಗೊಳ್ಳೋಣ, ನಮ್ಮ ಓದುಗರಿಗೂ ಕೂಡ ಗೊತ್ತಿದೆ, ಭಾರತದೊಳಗೆ ಸಂಗೀತದ ಪ್ರೇಮ ಇರುವಂಥ ಓದುಗರು ಬೇಕಾದಷ್ಟು ಜನ ಇದ್ದಾರೆ. ನಾನು ಆ ಕಲೆಯನ್ನು ಅದನ್ನು ತಗೊಂಡೆ. ಯಾಕೆ ಇದರೊಳಗೆ ಇನ್ನೊಂದು ನನಗಿದ್ದಂಥ ಒಂದು ಅನುಕೂಲ ಏನಂತ ಅಂದರೆ, ಈ ಸಂಗೀತಗಾರ ಹೈಲಿ ಎಮೋಷನಲ್ಲು. ಬೇರೆ ಕಲಾವಿದರಿಗಿಂತ ಸಂಗೀತ ಹೆಚ್ಚು ಎಮೋಷನಲ್ಲು. ನೋಡಿ, ಒಂದು ಸಾಹಿತ್ಯದೊಳಗೆ ನಿಮಗೆ ಒಂದು ರಸಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ, ಒಂದು ಕಾದಂಬರಿ ಕೊನೆ ಪಕ್ಷ ಒಂದು 50-60 ಪುಟ ಮುಂದಕ್ಕೆ ಹೋಗಿದ್ದು, ಪಾತ್ರಗಳು ಸನ್ನಿವೇಶಗಳು ಬೆಳೀತಾ ಅಲ್ಲಿ ತಕ್ಷಣದೊಳಗೆ ಒಂದು ರಸಸ್ಥಾನ ಅಂತ ಅನ್ನೋದು ಬರುತ್ತೆ. ಒಂದು ಕಾದಂಬರಿ ಅಂತ ಅನ್ನೋದು ಸಮುದ್ರದ ಆಳ ಇದ್ದಾಗೆ. ಸಮುದ್ರದ ಆಳ ಎಲ್ಲ ಕೆಳಗಡೆ ಸಮುದ್ರದ ಅಡಿಯಲ್ಲಿರುವಂಥ ಭೂಮಿ ಏನು ಒಂದೇ ಲೆವೆಲಲ್ಲಿ ಇರಲ್ಲ. ಭೂಮಿ ಮೇಲ್ಗಡೆ ಹೇಗೆ ಒಂದು ಬೆಟ್ಟ ಇರುತ್ತೆ, ಒಂದು ಪರ್ವತ ಇರುತ್ತೆ, ಒಂದು ಹಳ್ಳ ಇರುತ್ತೋ, ಸಮುದ್ರದ ಒಳಗಡೆ ಇರುವಂಥ ಭೂಮಿಯೂ ಹಾಗೇನೆ ಇರುತ್ತೆ. ಅತ್ಯಂತ ಆಳವಾದದ್ದು ಹೇಗೆ ಹೋಗಬೇಕಾದ್ರೆ ಹೋಗಿ ಮಧ್ಯದೊಳಗೆಲ್ಲ ಒಂದು ಕಡೆ ಸಿಕ್ಕುತ್ತಲ್ಲ, ಆ ರೀತಿ ಕಾದಂಬರಿಯಲ್ಲಿ ಕೂಡ ಡೆವಲಪ್ ಆಗಿ ಒಂದು ಸ್ಥಾನ ಸಿಕ್ಕುತ್ತೆ. ಅದು ರಸಸ್ಥಾನ ಅಂತ ನಾವು ಹೇಳ್ತೀವಿ. ಉಳಿದುದ್ದೆಲ್ಲನೂ ಭಾವ, ಸಂಚಾರಿ ಭಾವಗಳೇ ಆಗಿರುತ್ತೆ. ಇದ್ದಕ್ಕಿದ್ದಾಗೆ ಸಂಚಾರಿ ಭಾವ ಒಂದು ಸ್ಥಾಯಿಗೆ ಹೊರಟೋಗ್ಬಿಡುತ್ತೆ, ಅಲ್ಲಿಂದ ಮತ್ತೆ ಸಂಚಾರಿ ಭಾವಗಳನ್ನು ಬೆಳ್ಕೊಂಡು ಹೋಗುತ್ತೆ. ಇದು ಕ್ರಮನೇ ಇದರೊಳಗೆಲ್ಲನೂ. ಆದರೆ ಸಂಗೀತದಲ್ಲಿ ಹಾಗಲ್ಲ. ನೀವು ಯಾವುದಾದ್ರೂ ಒಂದು ರಾಗವನ್ನು ಅವನು ಹಿಡಿದು ಮೊದಲನೇ ಷಡ್ಜದ ಮೇಲೆ ಅವನು ಸ್ವರವನ್ನು ನಿಲ್ಲಿಸ್ದೆ ಅಂತಂದ್ರೆ ಇಂಥದೇ ರಾಗ, ಅದಕ್ಕಿಂಥದೇ ಇದು ಅದು ರಸ ಅದರೊಳಗೆ ಬಂದುಬಿಡುತ್ತೆ ಅಂತ. ಇಷ್ಟು ಪವರ್ಫುಲ್ ಅಂತ ಆರ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಒಂದೇನಾಗತ್ತೆ ಅಂದರೆ, ಸಂಗೀತಗಾರರು ಹೆಚ್ಚು ಎಮೋಷನಲ್ ಪೀಪಲ್ಲು, ಹೆಚ್ಚು ಎಮೋಷನಲ್ ಪೀಪಲ್. ಯಾಕೆಂದರೆ ಅವ್ರಿಗೆ ಫಾರ್ಮಲ್ ಎಜುಕೇಷನ್ ಅಷ್ಟೊಂದು ಬೇಕಾಗಲ್ಲ. ಫಾರ್ಮಲ್ ಎಜುಕೇಷನ್ ಇದ್ದರೆ ರಿಫ್ಲೆಕ್ಷನ್ನು ಬೇಕಾಗುತ್ತೆ. ಆಮೇಲೆ ನಾನು ಹೀಗೆ ಮಾಡಿದ್ರೆ ಸಮಾಜದೊಳಗೆ ಏನಾಗುತ್ತೆ, ನನಗೇನಾಗುತ್ತೆ, ಇವೆಲ್ಲನೂ ಕ್ಯಾಲ್ಕುಲೇಷನ್ ಎಲ್ಲ ಬಂದುಬಿಡುತ್ತೆ. ಅವರು ಸ್ವಲ್ಪ ಈ ಕ್ಯಾಲ್ಕುಲೇಷನ್ಗಿಂತ ಎಮೋಷನ್ ಜಾಸ್ತಿ ಆಗುತ್ತೆ. ಅದಕ್ಕೊಬ್ಬ ಸಂಗೀತಗಾರನ್ನೇ ನಾನು ತಗೋಬೇಕು ಅಂತ ಅಂದು, ಅದರ ಈ ಮಂದಿರದ ವಸ್ತು ಏನು ಅಂತಂದರೆ ಜೀವನದ ಮೌಲ್ಯಗಳು ಮತ್ತು ಕಲೆ. ಅದಕ್ಕೆ ಸಂಗೀತಗಾರನ ಜೀವನವೇ ಸರಿ ಅಂತ ನಾನು ತಗೊಂಡೆ. ಸರ್, ಒಂದೇ ಬಹಳ ದೀರ್ಘ ಆಗೋದು ಬೇಡ. ಅಲ್ಲಿ ಬಹಳಷ್ಟು ಜನ ಅವರವರ ಭಾವಕ್ಕೆ ಭುಕುತಿಗೆ ಮಂದ್ರ ಓದ್ಕೊಂಡ್ರು. ಹೌದು, ಬಹಳಷ್ಟು ಜನ ಇದು ಆದರವನ್ನು ಹೇಳ್ತದೆ ಅಂದ್ರು, ಬಹಳಷ್ಟು ಜನ ಶೋಷಣೆ ಹೇಳ್ತದೆ ಅಂದ್ರು. ಮಂದ್ರ ಒಂದೇನೆ ಇಡೀ ಸಂಗೀತ ಲೋಕದ ಅದರ ಧನ್ಯತೆಯನ್ನ ಮತ್ತು ಅದರ ದೈನ್ಯತೆಯನ್ನ, ದೀನತೆಯನ್ನ ಎರಡನ್ನೂ ಅನಾವರಣ ಮಾಡ್ತೇನೆ. ನಾನು ಹೋಗ್ತೀನಿ, ಮೋಹನ್ ಲಾಲ, ಅವನ ಸುತ್ತಲಿರುವಂಥ 6-7 ಜನ ಹೆಂಗಸರು, ಅವರವರಿಗೆ ಅವರವರದೇ ಆದಂತಹ ಅಪೇಕ್ಷೆಗಳು ಸರಿ. ಆದರೆ ಮಂತ್ರವನ್ನು ಮೀರಿ, ಈ ಸಂಬಂಧವನ್ನು ಮೀರಿ ಸಂಗೀತ ಈ ದೇಶದಲ್ಲಿ ಇಷ್ಟು ಪ್ರಬಲವಾಗಿ ಬೆಳೆದಿದೆ ಅಂದರೆ, ಇದೇ ಬಾಗಲಕೋಟೆಯಲ್ಲಿ ಭೀಮಸೇನ್ ಜೋಶಿ ಇದ್ದಾಗ ನಮ್ಮಲ್ಲಿ ಪಂಕಾ ಮಸೀದಿ ಅಂತಿದೆ. ಪಂಕಾ ಮಸೀದಿ ಅಂತ ಒಂದು ಮಸೀದಿ ಸರ್. ಮಸೀದಿ ಏನಂದ್ರೆ ಮಸೀದಿ ಭೀಮಸೇನ್ ಜೋಶಿ ಇದ್ರು ಸರ್ ಇಲ್ಲಿ ಕೆಲ ಸಮಯ. ಅವಾಗ ಇಲ್ಲಿ ಪಂಕಾ ಮಸೀದಿ ಅಂತ ಈಗಲೂ ಇದೆ. ಹಾ ಸರ್, ಒಂದ್ ನಿಮಿಷ. ಬಹಳ ಸಣ್ಣ ಹುಡುಗ, 4-6 ವರ್ಷದ ಹುಡುಗ ಭೀಮಸೇನ್ ಜೋಶಿ. ಅವ್ರ ತಂದೆ ಇದೇ ಬಸವೇಶ್ವರ ಕಾಲೇಜ್ ಶಾಲೆಯಲ್ಲಿ ಮಾಸ್ತರ್ ಇದ್ರು, ಗುರ್ರಾಚಾರ್ರು ಅಂತ. ಅಲ್ಲಾಹು ಅಕ್ಬರ್ ಅಲ್ಲ ಅಂತ ಪಂಕಾ ಮಸೀದಿಯಲ್ಲಿ ನಮಾಜ್ ಆದ್ರೆ ಆ ಹುಡುಗ ತಟ್ಟ ಎದ್ದು ಬಂದಲ್ಲಿ ನಿಲ್ತಿದ್ದ. ಈ ಸಂಗೀತ ಸಂಸ್ಕಾರ ಅವನನ್ನ ಈ ಜಾತಿ ಧರ್ಮ ಬಂಧದಿಂದ ಬಿಡಿಸ್ತದೆ. ಅದೇ ರೀತಿ ಬಾಲಗಂಧರ್ವ ಅಂತ ಶ್ರೇಷ್ಠ ಮರಾಠಿ ನಾಟಕಕಾರರು ಅತ್ಯಂತ ದುರವಸ್ಥೆಯಲ್ಲಿ ಇದ್ದಾಗ ಇದೇ ಬೀಳಿಗೆ ಗೋವರ್ಧನ್ ಕರ್ನಾಟಕ ಅನ್ನೋಕೆ ಮುಸ್ಲಿಂ ಹೆಣ್ಮಗಳು ತಾನು ಅತ್ಯಂತ ಪ್ರತಿಭಾವಂತ ನಟಿಯಾಗಿದ್ರು. ನಿಮ್ಮ ವಾಯ್ಸ್ ಬಹಳ ಅಲ್ಲ ಏನಂದ್ರೆ ಅವ್ರು ಹೇಳ್ತಿರೋದು ಕುಮಾರ್ ಗಂಧರ್ವ. ನೀವು ಹೇಳಿ, ಅವರೇ ಹೇಳಿ ಸ್ವಲ್ಪ. ಹಲೋ ಈ ಒಂದು ಮಂದಿರದ ಫ್ರೇಮ್ ಅನ್ನು ಬಿಟ್ಟು ಹೊರಗೆ ಬರೋಣ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೌಲ್ಯದ ಪ್ರತಿಪಾದನೆ ಆಗ್ತದೆ. ಅವನು ಅನುಭವಿಸುವಲ್ಲಿ ಉಣ್ತಾನೆ ಆಮದ್ ಬೇಡ. ನನಗೆ ಸಂಗೀತದಂತ ಒಂದು ಅಭಿಜಾತಗಳು ನೀವೇ ಹೇಳ್ತೀರಿ, ಶ್ರೇಷ್ಠವಾದದ್ದು, ಶುದ್ಧವಾದದ್ದು, ಗಮ್ಯವಾದದ್ದು ಅಂತ. ನನಗೆ ಇನ್ನೊಂದು ಭೀಮಸೇನ್ ಜೋಶಿ ಅಂತ ಒಬ್ಬ ಹುಡುಗ, ಬೇರೆ ಸಂಸ್ಕಾರದಿಂದ ಬರೋ ಹುಡುಗಿಗೆ ಒಂದು ನಮ್ಮ ಮಸೀದಿಯಲ್ಲಿ ನಡೆಯುವಂತ ಅಲ್ಲಾಹು ಅಕ್ಬರ್ ಅಲ್ಲ ಪ್ರಚೋದನೆ ನೀಡ್ತದೆ, ಸಂಗೀತಕ್ಕೆ ತರ್ತದೆ. ಬಾಲಗಂಧರ್ವ ಅಂತ ಶ್ರೇಷ್ಠ ನಟ ಮನೆಯಿಂದನೇ
ಪರಿತ್ಯಕ್ತನಾಗಿ ಹೊರಗೆ ಬಂದಾಗ ಜಾತಿಯನ್ನು ಮೀರಿ ಅಮೀರ್ಬಾಯಿ ಕರ್ನಾಟಕಿ ಅಕ್ಕ ಗೋಹರ್ಜಾನ್ ಅವರನ್ನು ಸಲಹುತ್ತಾಳೆ. ಇವೆಲ್ಲ ಸಾಮಾನ್ಯ. ಬಿಜಾಪುರದ ದೊಡ್ಡ ಆದಿಲ್ ಶಾಹಿ ಇಬ್ರಾಹಿಂ ಜಗದೂರ್ ಇಬ್ರಾಹಿಂ ಅಂತ ಸರಿ ಸರಿ. ಆತ ಹಿಂದೂಸ್ತಾನಿ ದೇವರನ್ನು ಕುರಿತು ಹಿಂದೂಸ್ತಾನಿಯಲ್ಲಿ ಬಂಧಿಸಿರ್ತಾನೆ. ಆಯ್ತು. ಇದು ಅದೇ ಸಂಗೀತ ಕೊಡುವಂತ ಇನ್ನೊಂದು ಸಾಮಾಜಿಕ ಮೌಲ್ಯ ಅಲ್ವಾ, ಇನ್ನೊಂದು ನೈತಿಕ ಮೌಲ್ಯ ಅಲ್ವಾ? ಇವುಗಳನ್ನ ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ? ಈಗ ಮಂದ್ರ ಕಾದಂಬರಿಯಲ್ಲೂ ಕೂಡ ಕೊನೆಗೆ ಅತ್ಯಂತ ಮೌಲಿಕವಾದ ಮಟ್ಟಕ್ಕೆ ಹೋಗೋಳು ಅವಳು ಮಧುಮಿತ. ಅವಳು ಯಾವ ಮಟ್ಟಕ್ಕೆ ಹೋಗ್ತಾಳೆ ಅಂತಂದರೆ, ನೀನು ಈಗ ಸಂಗೀತ ಹಾಡುವಂಥ ಮಟ್ಟಕ್ಕೆ ಬಂದಿದೆಯಮ್ಮ, ಇನ್ಮೇಲೆ ಕಚೇರಿ ಕೊಡು ಅಂತ ಅವಳು ಗುರು ಹೇಳಿದ್ರೆ ಅವಳು ಅಳುದು